ರಾಜ್ಯ ರಾಜಕೀಯದಲ್ಲಿ ಎಲೆಕ್ಷನ್ ಕಾವು ಹೇಗಿತ್ತು, ಯಾವ್ಯಾವ ಜಿಲ್ಲೆಗಳಲ್ಲಿ ಇವತ್ತು ಏನೇನಾಯಿತು ಎಲ್ಲವನ್ನ ನೋಡೋಣ ಇವತ್ತಿನ ಚುನಾವಣಾ ಚದುರಂಗದಲ್ಲಿ. ಕರ್ನಾಟಕ ಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ಸಿದ್ಧತೆ ನಡೆಸುತ್ತಿದೆ. ನಿನ್ನೆ ರಾಜಕೀಯ ಪಕ್ಷಗಳ ಜೊತೆ ಸಭೆ ನಡೆಸಿದ್ರು. ಇವತ್ತು ಕೇಂದ್ರ ಚುನಾವಣಾ ಆಯೋಗದ ಆಯುಕ್ತ ರಾಜೀವ್ ಕುಮಾರ್ ರಾಜ್ಯದ ಎಲ್ಲ ಜಿಲ್ಲಾ ಚುನಾವಣಾಧಿಕಾರಿಗಳ ಜೊತೆ ಸಭೆ ನಡೆಸಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲು ಸೂಚನೆ ಕೊಟ್ಟಿದ್ದಾರೆ. ನಾಳೆ ಸುದ್ದಿಗೋಷ್ಠಿಯೂ ನಡೆಯಲಿದೆ. ಹಾವೇರಿಯಲ್ಲಿ ಸಿಎಂ ಬೊಮ್ಮಾಯಿ ನೂತನ ಹಾಲು ಉತ್ಪಾದನಾ ಮತ್ತು ಪೇಡ ಸಂರಕ್ಷಣಾ ಘಟಕವನ್ನ ಉದ್ಘಾಟಿಸಿದ್ರು. ಇದಾದ ಮೇಲೆ ಬಂಡಾಯದ ನಾಡು ಗದಗ ಜಿಲ್ಲೆಯ ನರಗುಂದದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಭಾಗಿಯಾದ್ರು. ಹಾಸನದ ಬೇಲೂರಿನಲ್ಲಿ 2ನೇ ದಿನವೂ ಪಂಚರತ್ನ ರಥಯಾತ್ರೆ ಜೋರಾಗಿತ್ತು. ಹೋದಲ್ಲಿ ಬಂದಲ್ಲೆಲ್ಲ ಕುಮಾರಸ್ವಾಮಿಯವರಿಗೆ ಹಾರ ತುರಾಯಿಗಳ ಸ್ವಾಗತ ಸಿಕ್ತು. ಇದೇ ವೇಳೆ ಡಿಕೆ ಶಿವಕುಮಾರ್ ಮೇಲೆ ಎಚ್ಡಿಕೆ ಸಿಟ್ಟು ಹೊರಹಾಕಿದ್ರು. ನಾವು ರಾಮನಗರ ಕರ್ಕೊಂಡೋಗಿ 2 ಬಾರಿ ಗೆಲ್ಲಿಸ್ಬಿಟ್ಟಿದ್ದೀವಿ, ದೇವೇಗೌಡರಿಗೆ ಗೌರವ ಕೊಟ್ಟಿದ್ದೀವಿ. ಇದು ಹೇಳಿಕೆ ಕೊಟ್ಟರಲ್ವ ಇಲ್ಲಿ ಎಲ್ಲ ಭಾಷಣದಲ್ಲಿ. 2018 ನಾನೇನು ಅರ್ಜಿ ಇಟ್ಕೊಂಡು ಹೋಗಿರಲಿಲ್ಲ. ಅರ್ಜಿ ಇಟ್ಕೊಂಡ್ಬಂದವ್ರು ನೀವು ನಮ್ಮ ಹತ್ರ, ನೀವೇ ಮುಖ್ಯಮಂತ್ರಿ ಆಗಿ ಅಂತ ಹೇಳೋದು. ರಾಮನಗರದ ಮಾಗಡಿ ತಾಲೂಕಿನಲ್ಲಿ ಡಿಕೆ ಶಿವಕುಮಾರ್ ಪ್ರಜಾಧ್ವನಿ ಯಾತ್ರೆ ನಡೆಸಿದ್ರು. ಈ ಸಲ ಜೆಡಿಎಸ್ ಸೋಲಿಸಿ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ, ಕಾಂಗ್ರೆಸ್ಗೆ ಮತ ಹಾಕಿ ಅಂತ ಎಚ್ಸಿ ಬಾಲಕೃಷ್ಣ ಪರ ಪ್ರಚಾರ ಮಾಡಿದ್ರು. ರಾಮನಗರದಲ್ಲೆಲ್ಲ ಕೊಚ್ಚೋಗಿ ಪಾಪ ಎಲ್ಲ ನಾನೆಲ್ಲ ಹೋಗಿ ನೋಡಿದೆ. ವಾಸ್ತೆ ಇದನ್ನ ಹೋಗಿ ಒಂದಿನ ಮೂಗನ ಮುಚ್ಚಿಕೊಂಡು ಹೋಗಿ ಒಂದಿನ ಅದನ್ನ ಕಸನ ಗುಡ್ಸಕ್ ಆಗ್ಲಿಲ್ಲ. ನೀರ್ ಜಾಸ್ತಿ ಬಂದ್ಬಿಟ್ಟು ಒಂದು ಪಾಪ ಈಗೇನೋ ಒಂದು ಸಣ್ಣ ಕೆಲಸ ಇವತ್ತು ಮಾಡಕ್ ಆಗ್ಲಿಲ್ಲ. ಬಿಜೆಪಿಯ ಭದ್ರಕೋಟೆ ಯಡಿಯೂರಪ್ಪ ತವರು ಜಿಲ್ಲೆ ಶಿವಮೊಗ್ಗದಲ್ಲಿ ಕೆಪಿಸಿಸಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ರಚಾರ ಮಾಡಿದ್ರು. ಚಿಕ್ಕಬಳ್ಳಾಪುರದಲ್ಲಿ ಸಿದ್ದರಾಮಯ್ಯ, ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಆಯೋಜಿಸಿದ್ದ ಸಾಮೂಹಿಕ ಮದುವೆಯಲ್ಲಿ ಭಾಗಿಯಾದ್ರು. 215 ಜೋಡಿಗಳಿಗೆ ಶುಭಾಶಯ ಕೋರಿದ್ರು. ಸುಬ್ಬಾರೆಡ್ಡಿ ಈ ಸಲನೂ ಗೆಲ್ಲೋದು ಖಚಿತ ಅಂದ್ರು. ಬೆಂಗಳೂರಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಮಲ್ಲೇಶ್ವರದ ಸಿಟಿಆರ್ ಹೋಟೆಲ್ನಲ್ಲಿ ಜನರ ಜೊತೆ ಕೂತು ಮಸಾಲ್ ದೋಸೆ ತಿಂದ್ರು. ಆಮೇಲೆ ಕಾಂಗ್ರೆಸ್ ಕ್ಷೇತ್ರಗಳಾದ ಸರ್ವಜ್ಞನಗರ, ಗಾಂಧಿನಗರ, ಶಿವಾಜಿನಗರ ಕ್ಷೇತ್ರದಲ್ಲಿ ವಿಜಯ ಸಂಕಲ್ಪ ರಥಯಾತ್ರೆಯಲ್ಲಿ ಭಾಗಿಯಾದ್ರು. ಕೋಲಾರ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಗೋವಿಂದ ಗೌಡ ತೋಟದ ಮನೆ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳ ದಾಳಿ ನಡೆಯಿತು. ಕೆಜಿಎಫ್ ಶಾಸಕಿ ರೂಪಾ ಶಶಿಧರ್ ಯುಗಾದಿ ಹಬ್ಬಕ್ಕೆ ಜನರಿಗೆ ಹಂಚಲು ಇಟ್ಟಿದ್ದ ಆಹಾರ ಸಾಮಗ್ರಿಗಳನ್ನು ವಶಕ್ಕೆ ಪಡೆದ್ರು. ಬೆಂಗಳೂರಿನ ಚಿಕ್ಕಪೇಟೆ ಮಾಜಿ ಶಾಸಕ ಆರ್ವಿ ದೇವರಾಜ್ ಸೀರೆ, ಅರಿಶಿನ, ಕುಂಕುಮ ವಿತರಿಸಿದ್ರು. ಮತದಾರರನ್ನು ಸೆಳೆಯಲು ಸೀರೆ, ಕುಕ್ಕರ್, ಹಾಟ್ ಬಾಕ್ಸ್, ಅಕ್ಕಿ ವಿತರಿಸಿದ್ರು. ತುಮಕೂರಿನಲ್ಲಿ ಬಿಜೆಪಿ ಟಿಕೆಟ್ ಫೈಟ್ ರಂಗೇರಿದೆ. ಟಿಕೆಟ್ಗಾಗಿ ಮಾಜಿ ಸಚಿವ ಸೊಗಡು ಶಿವಣ್ಣ ಜೋಳಿಗೆ ಹಿಡಿದು ಮತದಾರರ ಮುಂದೆ ಹೋಗಿದ್ದಾರೆ. ಕುಣಿಗಲ್ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಎಚ್ಡಿ ರಾಜೇಶ್ ಗೌಡ ಅಮೃತೂರ್ ಗ್ರಾಮದಲ್ಲಿ ಬಾಡೂಟ ಹಾಕಿಸಿ ಮತಬೇಟೆಗಿಳಿದ್ರೆ, ರಾಮನಗರ ಮಾಗಡಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಪ್ರಸಾದ್ ಗೌಡ 1000 ಮಹಿಳೆಯರಿಗೆ 15 ರಿಂದ 20 ಅಡಿ ಸೈಟ್ ಫ್ರೀಯಾಗಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಇದಿಷ್ಟು ಇವತ್ತಿನ ಕರ್ನಾಟಕ ಚುನಾವಣಾ ಚದುರಂಗದ ಹೈಲೈಟ್ಸ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.